ಕರ್ನಾಟಕದ ಯುವಜನತೆಗೆ ಆತ್ಮೀಯವಾದ ಸ್ವಾಗತ. ಗಾಂಧಿ ಟ್ಯುಟೋರಿಯಲ್ ಕ್ಲಾಸ್ ಅಲ್ಲಿ ನಾವು ಕಂಪ್ಲೀಟ್ ಮ್ಯಾಥ್ಸ್ ಕ್ಲಾಸ್ ಅಂಡ್ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ನಿನ್ನೆ ದಿನ ನಂಬರ್ ಸೀರೀಸ್ ಅನ್ನ ನೋಡಿದೀವಿ. ಇವತ್ತ ನಾವು ನೋಡೋಣಂತ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಈ ಕೋಡಿಂಗ್ ಮತ್ತು ಡಿಕೋಡಿಂಗು ಅತಿ ಇಂಪಾರ್ಟೆಂಟ್ ಆದ ಚಾಪ್ಟರ್. ನೋಡಾಕ ಈಸಿ ಇರ್ತಾವು. ಇಲ್ಲಿ ಯಾವುದೇ ತರನಾದ ವರ್ಗಮೂಲ, ವರ್ಗ, ಮಗ್ಗಿ, ಮಲ್ಟಿಪ್ಲೈ ಯಾವುದೂ ಇರೋದಿಲ್ಲ. ಆ ಅಂಕಿಗೆ ಯಾವ ಸಂಖ್ಯೆಯನ್ನ ಅಲ್ಲೇ ಬಹುಮಾನ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅನ್ನುವ ಥರ ಈ ಕ್ವಶನ್ಸ್ ಇರ್ತಾವ. ಆ ಸಂಕೇತವನ್ನ ಬಳಸಿ ಇವ ಮೆಂಟಲ್ ಎಬಿಲಿಟಿ ಟ್ರಿಕ್ಸ್ ವೈಸ್ ಇರ್ತಾವ. ಮ್ಯಾಥ್ಸ್ ಅಲ್ಲಿ ಆದ್ರೆ ಕಂಪಲ್ಸರಿ ಅಲ್ಲಿ ಸೂತ್ರಗಳು ಗೊತ್ತಿರಬೇಕಾಗತ್ತೆ. ಮೆಂಟಲ್ ಎಬಿಲಿಟಿಯಲ್ಲಿ ಒಂದು ಸ್ವಲ್ಪ ಲಾಜಿಕ್ ವಿತ್ ಮ್ಯಾಜಿಕ್ ಗೊತ್ತಾದ್ರೆ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಯಾವ ರೀತಿಯಾಗಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಲ್ಲಿ ಕ್ವಶನ್ಸ್ ಬಂದಿದಾವೆ ನೋಡೋಣ ಅಂತ. ಪ್ರತಿ ಎಕ್ಸಾಮ್ ಒಳಗೂ ಒಂದು ಕ್ವಶನ್ ಫಿಕ್ಸ್ ಇರ್ತೈತಿ. ಪ್ರತಿ ಎಕ್ಸಾಮ್ ಒಳಗ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಇಲ್ಲಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಹೋಗಿರ್ತಾರಲ್ಲ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹೋದಾಗ ಒಂದು ಟ್ರಿಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ನಿಮ್ಗೆ ಒಂದು ಪೆನ್ನು ಒಂದು ಪೇಪರ್ ಸೀಟ್ ಕೊಟ್ಟಿರ್ತಾರಲ್ಲ, ಅವಾಗ ಫ್ರೀ ಟೈಮಲ್ಲಿ ಕೂತಾಗ ನಾನು ಏನು ಹೇಳ್ತೇನೆ ಅಂತಂದ್ರೆ ABCDಗಳನ್ನ 1 to 26 ಏನಿದಾವಲ್ಲ ABCDಗಳನ್ನ ಬರೆದಿಟ್ಕೊಂಡ್ಬಿಟ್ರಿ ಒಂದ್ಸಲ. ABCDEFGHIJKLMNOPQRSTUVWXYZ. ಇವಕ್ಕ ಸಂಕೇತಗಳು ನಂಬರ್ ಅನ್ನ ಕೊಡೋಣ. 1 to 6 ಇರ್ತಾವ. ಹೆಂಗ ಬರೆದ್ರು 26 ಇರ್ತಾವು. A ಅಂದ್ರೆ 1, B ಅಂದ್ರೆ 2, C ಅಂದ್ರೆ 3, D ಅಂದ್ರೆ 4, E ಅಂದ್ರೆ 5, F ಅಂದ್ರೆ 6, G ಅಂದ್ರೆ 7, H ಅಂದ್ರೆ 8, I ಅಂತಂದ್ರೆ 9, J ಅಂತಂದ್ರೆ 10, K ಅಂದ್ರೆ 11, L ಅಂದ್ರೆ 12, M ಅಂದ್ರೆ 13, N ಅಂದ್ರೆ 14, O ಅಂತಂದ್ರೆ 15. ಇಷ್ಟು ಸಂಕೇತಗಳನ್ನ ಒಟ್ಟು ಬರೆದಿಟ್ಕೊಳ್ಳಿ. ಯಾಕೆ ಬರೆದು ಇಟ್ಕೋಬೇಕು ಅನ್ನೋದು ಈ ಕ್ವಶನ್ಸ್ ಬಿಡಿಸುವಾಗ ನಿಮ್ಗೆ ಇಮಿಡಿಯೇಟ್ಲಿ ಆನ್ಸರ್ ಸಿಗುತ್ತೆ ಅಂತೇಳಿ. ಇಮಿಡಿಯೇಟ್ಲಿ ಆನ್ಸರ್ ಗೊತ್ತಾ, ವಿತಿನ್ 20 ಸೆಕೆಂಡಲ್ಲಿ ಆನ್ಸರ್ ಅನ್ನ ಬಿಡಿಸಬಹುದು. ನೋಡಿದ ತಕ್ಷಣ ಆನ್ಸರ್ ಬಿಡಿಸಬಹುದು. P ಅಂದ್ರೆ 16, Q ಅಂದ್ರೆ 17, R ಅಂತಂದ್ರೆ 18, S ಅಂತಂದ್ರೆ 19, 20, T ಅಂದ್ರೆ 20, U ಅಂದ್ರೆ 21, V ಅಂದ್ರೆ 22, ಇದ W 23, ಇದ X 24, Y 25, ಇದ Z ಅಂದ್ರೆ 26. ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂತಂದ್ರೆ ಫಸ್ಟ್ ಏನಂತಂದ್ರೆ ನಾನು ಹೇಳೋದಂತಂದ್ರೆ ಒಂದು ಸಂವಹನ ಕ್ರಿಯೆ. ಆ ಮೂರನೇ ವ್ಯಕ್ತಿಗೆ ಗೊತ್ತಾಗದ ಹಾಗೆ ಕಮ್ಯುನಿಕೇಟ್ ಮಾಡೋದಂತ ಅನ್ನೋದು ಸಂಕೇತದ ಮೂಲಕ ಕಮ್ಯುನಿಕೇಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು. ಒಂದು ಫಸ್ಟ್ ಅವ್ರು ಕೋಡ್ ಕೊಟ್ಟಿರ್ತಾರ, ಅದನ್ನ ಡಿಕೋಡಿಂಗ್ ಮಾಡಿ ಮುಂದಿನ ಆನ್ಸರ್ ಅನ್ನ ಕಂಡುಹಿಡ್ಕೊಳ್ಳೋದು ಅಂತೇಳಿ. ಅದು ಯಾವ ರೀತಿ ಅಂತಂದ್ರೆ A ಅಂದ್ರೆ 1 ಐತೆ, ಒಂದು ಯಾವುದೋ ಒಂದು ಸಂಖ್ಯೆ ಕೊಟ್ಟಿರ್ತಾರ, ಅದನ್ನ ಈ ಸಂಕೇತದ ಮೂಲಕ ಬರ್ತಾರೆ. ಈ ಸಂಕೇತವನ್ನ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ಕೇಳೋದೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು. ಇಲ್ಲಿ ಸ್ವಲ್ಪ ಕ್ವಶನ್ಸ್ ಇದಾವ, ಅತಿ ಇಂಪಾರ್ಟೆಂಟ್ ಆದ ಕ್ವಶನ್ಸು. ಪ್ರತಿ ಎಕ್ಸಾಮ್ ಒಳಗೂ ಬಂದಂತ ಕ್ವಶನ್ಸ್ ಇದಾವ. ಇಲ್ಲಿ ಬಿಡಿಸೋಣಂತ. ಒಂದು ಸಂಕೇತದ ಭಾಷೆಯಲ್ಲಿ ಮಾರ್ಚ್ ಅನ್ನ OCTEG ಅಂತೇಳಿ ಬರ್ತಾರ. ಇವಕ್ಕ ಮುಂದಿನ ಸಂಕೇತಗಳಿಗೆ ಅವು ಏನಿರ್ತಾವಪ್ಪ ಅಂದ್ರೆ ಉಚ್ಚಾರಣೆ ಮಾಡಕ್ ಆಗದೆ ಇರುವಂತ ಶಬ್ದಗಳಿರ್ತಾವ. ನೀವು ಉಚ್ಚಾರಣೆ ಮಾಡ್ಕೋಬಹುದು. ನಮಗ ಉಚ್ಚಾರಣೆ ಮಾಡಕ್ ಬಂದಿಲ್ಲ ಈ ವರ್ಡ್. ಇಂಗ್ಲಿಷ್ ಒಳಗ ಹೆಂಗ ಬರೆದ್ರು ಈ ವರ್ಡ್ ಅನ್ನಕ್ಕಾಗಲ್ಲ. ಓಕೆ, ಒಂದು ಪದವನ್ನ ಅನ್ನಬಹುದು. ಈ ರಿಟರ್ನ್ ಅನ್ನೋದನ್ನ ಹೇಗೆ ಸೂಚಿಸಬಹುದು ಅಂತೇಳಿ ಮಾರ್ಚ್ ಅನ್ನೋದನ್ನ ಹೀಗೆ ಸೂಚನೆ ಮಾಡಿದಾರ. ಮಾರ್ಚ್ ಅನ್ನುವ ಪದವನ್ನ ಹೀಗೆ ಸೂಚನೆ ಮಾಡಿದಾರ. ಹಾಗಾದರೆ ರಿಟರ್ನ್ ಅನ್ನೋ ಪದವನ್ನ ಹೇಗೆ ಸೂಚಿಸಬಹುದು ಅಂತ ಬಿಟ್ಟಿದ್ದಾರೆ. ಹೌದಾ, ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸ್ವಲ್ಪ ಸಮಯವನ್ನ ಕಡಿಮೆ ಯೂಸ್ ಮಾಡ್ಬೇಕಂತೇಳಿ, ಬರ್ಕೋದ್ರಾಗ ಟೈಮ್ ಹೋಗ್ಬಾರ್ದು ಅಂತೇಳಿ. ಇಲ್ಲಿ ಈ ಸಂಕೇತಗಳನ್ನ ಬಿಡಿಸುವಾಗ ಇಲ್ಲಿರುವಂತಹ ಲಿಂಕ್ ಏನು ಫಸ್ಟ್ ನಾವು ತಿಳ್ಕೊಳ್ಳೋದು. ಈ ಫಸ್ಟ್ ಪದದೊಳಗೆ ಕೊಟ್ಟಿರುವಂತ ಲಿಂಕ್ ಏನು ಅನ್ನೋದನ್ನ ಗೊತ್ತಾದ್ರೆ ನಮಗ ಈಸಿಲಿ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. MNO
ಇಲ್ಲಿ ನಾವು ಒಂದ್ಸಲ ಏನು ಮಾಡ್ಕೊಂಡು ABCDಗಳನ್ನ ಅನ್ಕೊಂಡ್ಬಿಟ್ರೆ ನಾವು ಮನಸ್ಸಲ್ಲಿ ABCDE ಅನ್ಕೋಬಹುದು. ಇಲ್ಲಿ MNO ನಡುವಿನ ಸಂಖ್ಯೆ ಯಾವ್ದೈತಿ N ಐತೆ. ಇಲ್ಲಿ ಅಂತಂದ್ರೆ ಇದು 1 ಇದು 2, ಇದು +1 ಇದು +2. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಶಿಯೇಟ್ ಐತೆ +2 ಐತೆ. ಒಂದು ಸಂಕೇತದ ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ABC +2, R2 RST ಅಂತಂದ್ರೆ +2, CDE ಅಂತಂದ್ರೆ +2, ನಂತರ HIJ ಅಂತಾರ +2. ಅಂದ್ರೆ ನಮಗೆ ಕೋಡ್ ಸಿಕ್ತು. ಒಂದು ಪದವನ್ನು ಬರಿಬೇಕಾದ್ರೆ +2 ಮಾಡಿದ್ರೆ ಮುಂದಿನ ಸಂಕೇತದ ಆನ್ಸರ್ ಸಿಗುತ್ತೆ ಅಂತೇಳಿ ಇಲ್ಲಿ ನಾವು ಮಾಡೋಣಂತ. +2 ಇಲ್ಲಿ +2 ಮಾಡಿದ್ರೆ ನಮಗೆ ಈ ಸಂಕೇತವನ್ನು ಬಿಡಿಸ್ಬೋದು. ಆರ್ ಅಂತಂದ್ರೆ ಇಲ್ಲಿ ಐತೆ ನೋಡ್ರಿ, ಟಿ ಬರ್ಬೇಕಾ, ಟಿ ಐತೆ. ಈ ಆದ ನಂತರ ಈ ಎಫ್ ಏನಾಗುತ್ತೆ, ಜಿ. ಟಿ ಆದ ನಂತರ 2 ಅಂತಂದ್ರೆ ಫಿ. ಯು ಆದ ನಂತರ 2 ಅಕ್ಷರ ಅಂತಂದ್ರೆ VW. ಆರ್ ಆದ ನಂತರ ಅಂತಂದ್ರೆ TNOP. ಲೆಟಸ್ ಆನ್ಸರ್ ಇಸ್ ಏನಾಗುತ್ತೆ, TGPWTP ಅಂದ್ರೆ ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಬಿಡಿಸುವ ಮೆಥಡ್ ಈಸಿ ಆಗಿರುತ್ತೆ. ಫಸ್ಟ್ ಮೆಥಡ್ ಏನು ಕೊಟ್ಟಿದಾರ, ಒಂದು ಪದವನ್ನ ಕೊಟ್ಟಿದಾರ, ಆ ಪದಕ್ಕೆ ಈ ಸಂಕೇತವನ್ನ ಡಿಕೋಡ್ ಮಾಡಿದರೆ ಮುಂದಿನ ಪದವನ್ನ ಈ ಕೋಡ್ ಬಳಸಿ ಡಿಕೋಡ್ ಮಾಡಬಹುದು ಅಂತ ಹೇಳಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಅನ್ನ ಗೊತ್ತಾಗಬೇಕು, ಒಂದು ಡಿಫ್ರೆನ್ಸ್ ಆಯ್ತು ಮಲ್ಟಿಪ್ಲೈ ಆಯ್ತು ಅಂತ ಗೊತ್ತಾಗಬೇಕು. ಓಕೆ, ಇನ್ನ ನೆಕ್ಸ್ಟ್ ಪದವನ್ನ ನೋಡೋಣ ಅಂತ. ಎರಡನೇ ಪ್ರಶ್ನೆ, ಒಂದು ಸಂಕೇತದ ಭಾಷೆಯಲ್ಲಿ ಸಿಸ್ಟಮ್ ಅನ್ನೋ ಪದವನ್ನ ಈ ರೀತಿಯಾಗಿ ಸಂಕೇತದ ಮೂಲಕ ಬರೆದಿದ್ದಾರೆ. SYST ಅಂತ ಬರೆದಿದ್ದಾರೆ. ನೀರರ್ ಅನ್ನೋ ಪದವನ್ನ ಈ ರೀತಿಯಾಗಿ ಬರೆದಿದ್ದಾರೆ. ಹಾಗಾದರೆ ಫ್ರಾಕ್ಷನ್ ಅನ್ನೋ ಪದವನ್ನ ಹೇಗೆ ಸೂಚಿಸಬಹುದು ಅಂತೇಳಿ ಅಂತ ಬರೆದಿದ್ದಾರೆ. ನಾವು ಏನ್ ತಿಳ್ಕೊಬೇಕಂತಂದ್ರೆ ಇಲ್ಲಿ ಇರುವಂತಹ ಈ ಪದ ಮತ್ತು ಈ ಪದಗಳ ನಡುವೆ ಇರುವಂತಹ ಸಂಬಂಧವೇನು, ಲಿಂಕ್ ಏನು, ಈ ಸಂಬಂಧ ನಮಗೆ ಗೊತ್ತಾದರೆ ನಾವು ಈಸಿಲಿಯಾಗಿ ಇದನ್ನ ಬಿಡಿಸಬಹುದು. ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಇದನ್ನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಈ ರೀತಿಯಾಗಿ ಬರ್ಕೊಂಡ್ರೆ ನಿಮ್ಗೆ ಈಸಿಲಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಏನ್ ಮಾಡಿದಾರೆ ಅಂತಂದ್ರೆ ಈ ಎಸ್ ಅನ್ನ ಇಲ್ಲಿ ಬರ್ದಾರೆ, ಈ ಎಸ್ ಅನ್ನ ಇಲ್ಲಿ ಬರ್ದಾರೆ, ವೈ ಯಾಸ್ ಯೂಶುವಲ್ ಆಗಿ ಬರ್ದಿದ್ದಾರೆ, ಕ್ರಾಸ್ ಆಗಿ ಬರ್ತಾರೆ. ಏನು ಮಾಡಿಲ್ಲ, ಅವರು ಕ್ರಾಸ್ ಆಗಿ ಮಾಡಿದಾರೆ. ಈ ಟಿ ಅನ್ನ ಇಲ್ಲಿ ತಂದಾರೆ, ಈ ಎಂ ಅಂದ್ರೆ ಇಲ್ಲಿ ಹೋದಾರೆ, ಈ ಅಂದ್ರೆ ಇಲ್ಲಿ ತಂದಾರೆ. ಹೌದಾ, ಈ ಇಲ್ಲಿರುವಂತ ಲಿಂಕ್ ನಮಗೆ ಗೊತ್ತಾಯ್ತು, ಈ ಸಂಬಂಧ ನಮ್ಗೆ ಗೊತ್ತಾಯ್ತು. ಇದೇ ಸಂಬಂಧನ ಇದರಲ್ಲಿ ಬರಬೇಕು. ಎನ್ ಅನ್ನ ಇಲ್ಲಿ ತಂದಾರೆ, ಎನ್ ಇಲ್ಲಿ ತಂದಾರೆ, ಇ ಅಂದ್ರೆ ಇಲ್ಲಿ ತಂದಾರೆ. ಹೌದಾ, ಈಚೆ ನಮಗೆ ಇದು ಸಂಬಂಧ ಗೊತ್ತಾಯ್ತು. ಇಲ್ಲಿ ಸಂಬಂಧ ಬೆಳೆಸೋಣಂತ, ಲಿಂಕ್ ಬೆಳೆಸೋಣಂತ. ಈ ಬೀಗ್ರಗಳನ್ನ ಕೂಡ್ಸೋಣ ಮೊದಲ. ಹೌದಾ, ಇಲ್ಲಿ ಆರ್ ಅನ್ನ ಆರ್ ಇಲ್ಲಿ ತಂದಾರ, ಇಲ್ಲಿ ಆರ್ ತಂದಾರ, ಇಲ್ಲಿ ಇ ತಂದಾರ. ಆಯ್ತಾ, ನಮಗ ಸಂಬಂಧ ಗೊತ್ತಾಯ್ತು. ಇಲ್ಲಿ ಹೌದ್ರಿ, ಇಲ್ಲಿ 6 ಪದ ಒಂದು ಸಂಕೇತಗಳು ಎಣಿಸ್ಬಿಡು. ಒಂದು ಎಷ್ಟು ಕೊಟ್ಟಾರು, 1 2 3 4 5 6 ಅಂದ್ರ ನಮಗ ಇಲ್ಲಿ ಎಷ್ಟು ಕೊಟ್ಟಾರ, 1 2 3 4 5 6 7 8 ಇದಾವ. ಇಲ್ಲಿ ನಮಗ ಸಂಬಂಧ ಗೊತ್ತಾಗಿದ್ದು 6 ಪದಗಳು ಮಾತ್ರ ಗೊತ್ತಾಗ್ಯಾವ. ಇಲ್ಲಿ 8 ಪದ ಅಂತಂದ್ರ ನಮಗ ಕಾಮನ್ ಆಗಿ ಗೊತ್ತಿರೋದಂದ್ರ ಆ ಪದವನ್ನ ಈ ಪದ ಇಲ್ಲಿ ಕ್ರಾಸ್ ಮಾಡೋದಂತೇಳಿ 4 ಪದಗಳನ್ನ ಡಿವೈಡ್ ಮಾಡೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ, 4 ಪದಗಳನ್ನ ಡಿವೈಡ್ ಮಾಡ್ತೀನಿ. ಅಂದ್ರೆ ಡಿವೈಡ್ ಮಾಡಿದ ಮೇಲೆ ಏನ್ ಬರಿಬೇಕಂದ್ರ ಫಸ್ಟ್ ಸಿ ಬರ್ಬೇಕು, ಈ ಕಡೆ ಸಿ ಬರಬೇಕು, ನಂತರ ಎ ಬರಬೇಕು, ಸಿ ಎ ಬಂತು. ಆಮೇಲೆ ಲಾಸ್ಟ್ ಪದ ಈ ಕಡೆ ಬರ್ಬೇಕು. ನಾನು ಇಲ್ಲಿ ಲಾಸ್ಟ್ ಬರ್ಬೇಕಾ, ಇದು ಇಲ್ಲಿ ಎಫ್ ಲಾಸ್ಟ್ ಬರುತ್ತೆ. ಎಫ್ ನಂತರ ಆರ್, ಸಿ ಎ ಆರ್ ಎಫ್. ಈ ಕಡೆ ಎನ್ ಫಸ್ಟ್ ಬರಬೇಕು, ಎನ್ ಆಮೇಲೆ ಓ ಐ ಟಿ. ಕರೆಕ್ಟಾ? ಸಿ ಎ ಆರ್ ಟಿ ಎನ್ ಓ ಐ ಟಿ. ನಮಗ ಇಲ್ಲಿ
ಒಂದನ್ನು ನಾನು ಹೇಳ್ತೀನಿ, ಈ ಪ್ಯಾಟರ್ನ್ ಬಿಡಿಸುವಾಗ ದಂಡಿವರೆಗೆ ಲಾಸ್ಟ್ ಅಪ್ ಟು ವರ್ಡ್ ವರೆಗೆ ಬರುವವರೆಗೂ ಬಿಡಿಸಿ. ಇಲ್ಲ ಅಂದ್ರೆ ಕೆಲವೊಂದ್ಸಲ 3 ಅಕ್ಷರಗಳನ್ನ ಐಡೆಂಟಿಫೈ ಮಾಡಿದ ಮೇಲೂ ನಿಮ್ಗೆ ಬಿಡಿಸಿದ ಪ್ರಾಕ್ಟೀಸ್ ಇದ್ರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದನ್ನ ಆನ್ಸರ್ ಹಾಕ್ಬೋದು. ನಮ್ಗೆ ಇಲ್ಲಿ ಯಾವ್ದೈತೆ ಇಲ್ಲಿ ಅಂತಂದ್ರೆ CARFNOTI ಅಂತಂದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಬಿಡಿಸೋದು ಮೆಥಡ್ ಸಂಬಂಧ ಗೊತ್ತಾಗಿದೆ, ಸಂಬಂಧವನ್ನು ಬೆಳೆಸಿದೀವಿ. ಸಂಬಂಧ ಬೆಳೆಸಿದ ನಂತರ ಮುಂದಿನ ಆನ್ಸರ್ಗೆ ಸಂಬಂಧವನ್ನು ಬೆಳೆಸೋಣ ಅಂತೇಳಿ. ಇದು ಮೊದಲನೆಯ ತಲೆಮಾರು. ನಾನು ಏನಂತೀನಿ, ಇದಕ್ಕೆ ಮೊದಲನೆಯ ತಲೆಮಾರು ಅಂತ ಕರಿತೀನಿ. ಇದನ್ನ 2ನೇ ತಲೆಮಾರು. ಇದು 3ನೇ ತಲೆಮಾರಿನಲ್ಲಿ ಇರುವಂತ ಸಂಬಂಧವನ್ನ ಗುರುತು ಮಾಡ್ತಾ ಇದ್ದೀವಿ. ಇದು ಸುಮ್ಮನೆ ಹೇಳ್ತಾ ಇದ್ದೇನೆ ಅಷ್ಟ, ಇದಕ್ಕೆಲ್ಲ ಲಿಂಕ್ ಅಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಇನ್ನ ಒಂದು ಸಂಕೇತದ ಭಾಷೆಯಲ್ಲಿ ಶಾಂಡ್ ಅನ್ನೋವನ್ನ ಈ ರೀತಿಯಾಗಿ ಬರ್ತಾರೆ, PDGQ ಅಂತ ಬರ್ತಾರೆ. ಬರ್ಡ್ ಅನ್ನೋವನ್ನ ELUG ಎಂದು ಬರೆಯಲಾಗಿದೆ. ಹಾಗಾದರೆ ಲವ್ ಅನ್ನ ಹೇಗೆ ಸೂಚಿಸಬಹುದು? ಲವ್ ಅನ್ನ ಯಾವ ರೀತಿಯಾದ್ರೂ ಸೂಚಿಸಬಹುದು. ಬಟ್ ಈ ಎಕ್ಸಾಮ್ ಒಳಗ ಯಾವ ರೀತಿಯಾಗಿ ಸಂಕೇತವನ್ನು ಬಳಸಿದ್ದಾರೆ ಅಂತೇಳಿ ನೋಡೋಣ. ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಶಾಂಡ್ ಅನ್ನೋ ಪದವನ್ನು ಈ ರೀತಿಯಾಗಿ ಬರ್ದಾರ. ಇಲ್ಲಿರುವಂತಹ ಸಂಬಂಧವೇನು, ಲಿಂಕ್ ಏನು ಅನ್ನೋದನ್ನ, ಸಂಬಂಧ, ಈ ವರ್ಡ್ಗಳ ನಡುವೆ ಇರುವಂತ ಸಂಬಂಧವನ್ನ ಗೊತ್ತಾದ್ರೆ ಈ ಸಂಬಂಧ ನಮಗ ಬರಿಬಹುದು. ಆಯ್ತಾ? ಏನ್ ಕೊಟ್ಟಿದಾರ ಅಂತಂದ್ರೆ ಅವರು ಫಸ್ಟ್ ನಾನು ಒಂದ್ಸಲ ಇಲ್ಲಿ ಫಸ್ಟ್ ಅದ್ರೊಳಗೆ ಬರ್ದಲ್ಲಿ ABCD ಬರ್ತೀನಿ. ನಾನು ಇಲ್ಲಿ ABCD ಬರ್ದೀನಿ. ಏನ್ ಕೊಟ್ಟಾರ ಅವರು? ಸ್ಯಾಂಡ್ ಅಂತಂದ್ರೆ ಕೊಟ್ಟಾರ. ಎಸ್ ಆದ ನಂತರ ಎಸ್ ಇಲ್ಲಿ ಐತೆ. ಎಸ್ ಆದ ನಂತರ ಎಷ್ಟನೇ ಪದ? 1 2 3 ಫಿ ಬಂದೈತಿ. ಫಿ ಐತೆ ಅಂದ್ರ 3 + 3 ಆದ್ರ ಫಿ ಬರ್ತೈತಿ ಅಂತೇಳಿ ನಿಮ್ಗೆ ಗೊತ್ತಾಗಲಿ ತೋರಿಸ್ತಾ ಇದ್ದೀನಿ. ಇನ್ನ ನೆಕ್ಸ್ಟ್ ಎ ಕೊಟ್ಟಾರ. ಎ ಅಂತಂದ್ರ ಇಲ್ಲಿ ಡಿ ಬಂದ, ಎ ಕೊಟ್ಟಾರ. ಆಮೇಲೆ ಡಿ ಬರ್ದಾರ 1 2 3 ಅಂದ್ರ +3 ಮಾಡಬೇಕಂದಂಗಾಯ್ತು. ಇನ್ನ ಎನ್ ಒಂದೈತಲ್ಲ ಇಲ್ಲಿ, ಎನ್ ಬಿಡಿ 1 2 3 ಕ್ಯೂ ಕೊಟ್ಟಾರೆ. ಆಮೇಲೆ 3 + 3 ಆದಂಗಾಯ್ತು. ಇನ್ನ ಜಿ ಒಂದು ಬರ್ತೈತಿ ಇಲ್ಲಿ. ಜಿ ಆದ ನಂತರ 3 ಅಂತಾರೆ. ಜೆ ಡಿ ಆದ ನಂತರ 3 EFG. ಹೌದಾ? +3 ಕೊಟ್ಟಾರ ನಮ್ಗ. ಇಲ್ಲಿ +3 ಕೊಟ್ಟಾರೆ. ಅಂದ್ರ ನಮಗ ಇದರಲ್ಲಿರುವಂತಹ ಸಂಬಂಧ ಲಿಂಕ್ ಏನಪ್ಪಾ ಅಂತಂದ್ರ +3. ಸೊ ಇನ್ನ 2ನೇದ್ರೊಳಗೂ ಸಂಬಂಧ ನಮ್ಗೆ +3ನ ಬರಬೇಕು. ಅಂದ್ರೆ ಬಿ ಬಿಡೋದು, CDE ಅಂದ್ರ +3 ಐತೆ. ಅಂದ್ರೆ ಯೂಶುವಲ್ ಆಗಿ ಸಂಬಂಧ ನಮಗ ಒಂದು ನೋಡಿದ್ರೆ ಗೊತ್ತಾಗುತ್ತೆ, +3 ಲೆಟಸ್. ನಾವು ಇಲ್ಲಿ ಲವ್ ಅನ್ನೋ ಸಂಕೇತವನ್ನ ಯಾವ ರೀತಿಯಾಗಿ ಬರಿತೀವಿ ಅಂತಂದ್ರ ನೋಡೋಣಂತ. M +3 ಮಾಡ್ಕೋಬೇಕು. ಇವಕ್ಕೆ ಎಲ್ ಬಿಡಬೇಕು. ಮುಂದಿನ ಸಂಖ್ಯೆ 3 ಅಕ್ಷರಗಳು ಯಾವ ಬರ್ತಾವಲ್ಲ ಆ ಸಂಬಂಧ ಇಲ್ಲಿ ಗುರುತು ಮಾಡಬೇಕು. LOVE ಅಂತವೆ. ಎಲ್ಲ ಬಿಟ್ಟಿದೀವಿ. LMNO 3 ಪದ. ಓ ಬಂತು. ನಂತರ ಓ ಇದೆ, ಓ ಬಿಟ್ಟಿದ್ದೀನಿ. ಓ ಬಿಟ್ಟರಾದ್ಮೇಲೆ ಓ ಬಿಟ್ಟಿದ್ದೀನಿ. PQR ಕರೆಕ್ಟಾ? +R. ಫಿ ಐತೆ. ಫಿ ಆದ್ಮೇಲೆ ಯಾವ್ದಪ್ಪ ಅಂತಂದ್ರ ಫಿ ಆದ್ಮೇಲೆ ಫಿ ಬಿಟ್ಟಿದ್ದೀನಿ. WXY +3 Y. ಈ ಆದ ನಂತರ 3 ಅಂತಂದ್ರ ನಾವು ಈ ಆದ ನಂತರ 3 ಅಕ್ಷರಗಳನ್ನ ಇಲ್ಲಿ ಎಲ್ಲರೂ ಐತಾ? ಇಲ್ಲಲ್ಲ. +3 ಅಂತಂದ್ರೆ ಯಾವುದು? H ಬರುತ್ತಾ? ಇಲ್ಲಿ 3 ಅಕ್ಷರ ಕಂಡು ಹಿಡಿದಾದ್ಮೇಲೆ ಇಲ್ಲಿ ನಾವು ಆಪ್ಷನ್ ಒಂದು ಸ್ವಲ್ಪ ಗಮನ ಇಟ್ಕೊಂಡಿದ್ರೆ ಆಪ್ಷನ್ ಎಲ್ಲರಲ್ಲಿ H ಐತಪ್ಪ ಅಂದಾಗ ನಮಗ ORYH D is the right answer. ORYH. ಈ ಪದವನ್ನ ORYH ಅನ್ನ ಬರಿಬಹುದು. ಇನ್ನ 4ನೇ ಪ್ರಶ್ನೆಯನ್ನ ನೋಡೋಣಂತ.
ಒಂದು ನಿರ್ದಿಷ್ಟ ಸಂಕೇತದ ಭಾಷೆಯಲ್ಲಿ ಇಂಗ್ಲಿಷ್ ಎಂಬುದನ್ನು FPJPNYO ಎಂಬುದನ್ನು ಬರೆಯಲಾಗುತ್ತದೆ. ಹಾಗಾದರೆ ಆ ಸಂಕೇತದ ಭಾಷೆಯಲ್ಲಿ ಕನ್ನಡ ಎಂಬುದನ್ನು ಹೇಗೆ ಬರೆಯಲಾಗುತ್ತದೆ ಅಂತೇಳಿ ಕೊಟ್ಟಿದಾರ. ಇಲ್ಲಿ ಸಂಕೇತವನ್ನು ಕೊಟ್ಟಿದಾರ ಅಂತಂದ್ರೆ ಇಂಗ್ಲಿಷ್ ಪದವನ್ನ ಹಿಂಗೆ ಬರ್ದಾರ. ಇನ್ನ ಕನ್ನಡ ಪದವನ್ನ ಹೆಂಗ್ ಬರಿತೀರಿ ಅಂದ್ರೆ ಇಲ್ಲಿ ಬರ್ತ್ ತೋರಿಸನು ಅಂತ ಬಿಡಿಸುನು ಈ ಲೆಕ್ಕವನ್ನ ಏನ್ ಕೊಟ್ಟಿದಾರ ಅಂತಂದ್ರೆ ಈ ಆದ ನಂತರ ಎಫ್ ಅಂತಂದ್ರೆ ಎಷ್ಟು ಅಂದ್ರೆ ಈ ಆದ ನಂತರ ಎಫ್ ಅಂದ್ರೆ +1 ಐತೆ. +1 ಮಾಡಿದ್ರೆ ಎಫ್ ಬರುತ್ತೆ. PNO ಪಿ ಅಂದ್ರೆ +2 G to J ಅಂತಂದ್ರೆ GH +3 L to MNOP +4 N I ಆದ ನಂತರ N ಅಂತಂದ್ರೆ +5 S to Y ಅಂತಂದ್ರೆ RSTVWX ಅಂದ್ರೆ +6 ಇಲ್ಲಿ ಅಂದ್ರೆ H2O ಅಂದ್ರೆ 7 ಆಗುತ್ತೆ. ಅಂದ್ರೆ ನಮಗ ಇಲ್ಲಿರುವಂತ ಸಂಬಂಧ ಏನಪ್ಪಾ ಅಂತಂದ್ರೆ ಒಂದೊಂದ ಹೆಚ್ಚು ಮಾಡ್ಕೊತ ಹೋಗಿದ್ದಾರೆ. ಒಂದೊಂದ ಹೆಚ್ಚು ಮಾಡಿದಾರ +1 +2 +3 +4 +5 +6 +7 ಅಂತ ಬರೆದ್ರೆ ನಮಗ ಕನ್ನಡ ಪದವನ್ನ ಈ ರೀತಿಯಾಗಿ ಸಂಕೇತದ ಮೂಲಕ ಬರಿಬಹುದು ಅಂತ ಅವರು ಕೊಟ್ಟಿದ್ದಾರೆ. ಕೆ ಆದ ನಂತರ ಏನ್ ಕೊಟ್ಟಿದಾರ ಅಂತಂದ್ರೆ ನಮಗ ಎಲ್ ಬರುತ್ತೆ. ಇಲ್ಲಿ +2 ಅಂದ್ರೆ ABC ಬರುತ್ತೆ. N ಅಂತಂದ್ರೆ +3 ಅಂದ್ರೆ NOPQ ಬರುತ್ತೆ. N ಮತ್ತೆ 4 ಅಂತಂದ್ರೆ ಕ್ಯೂವಿನ ಮುಂದಿನ ಸಂಖ್ಯೆ ಯಾವುದು 6. ಇನ್ನು A to 5 ಅಂತಂದ್ರೆ ಎಷ್ಟಾಗುತ್ತ F ಆಗುತ್ತಾ. 5ನೇ ಅಕ್ಷರ ಎ ದಿಂದ 5ನೇ ಅಕ್ಷರ F. D ದಿಂದ 6 ಅಂತಂದ್ರೆ ಎಷ್ಟಾಗುತ್ತಾ ಇದು ಡಿ ಬಿಡೋದು EFG HIJ 6 ಆಗುತ್ತಾ J ಆಗುತ್ತಾ. ಪ್ಲಸ್ A to 7 ಅಂತಂದ್ರೆ A to 7 ಅಂದ್ರೆ J ಆಗುತ್ತಾ. A to J ಆಗುತ್ತಾ. ಲೆಟರ್ಸ್ ನಮಗ ಈ ಸಂಕೇತವನ್ನ ಹಿಂಗೆ ಬರಿಬಹುದು. ಕನ್ನಡ ಸಂಕೇತವನ್ನ ಕೊಟ್ಟಿದ್ರೆ +1 2 3 4 5 6 ಕೊಟ್ಟಿದಾರ. ಇದನ್ನ PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತ ಪ್ರಶ್ನೆ. PSI ಪ್ರಶ್ನೆ ಪತ್ರಿಕೆ ಒಳಗ ಕೇಳಿದಂತ ಪ್ರಶ್ನೆ. ನಮಗ ಎಲ್ ನೋಡಿ ಇಲ್ಲಿ ಎಲ್ಲಾ ಸಂಖ್ಯೆ LCQR C is the right answer. ಹೌದಾ? ಎಸ್ ಇಲ್ಲ ಅಲ್ಲ ಸಿ ಅಲ್ಲ, ನಮ್ಗೆ ಡಿ ಇಸ್ ನೋಡಿಲ್ಲ. ಎಷ್ಟು ಗಮನವಿಟ್ಟು ನೋಡಿದ್ರು ಸಿ ಇಸ್ ದ ರೈಟ್, ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಡಿ ಇಸ್ ದ ರೈಟ್ ಆನ್ಸರ್. ಇವು ಸಿಂಪಲ್ ಆಗಿರುವಂತ ಪ್ರಶ್ನೆಗಳು. ಎಲ್ಲಾ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳಿದಂತ ಪ್ರಶ್ನೆಗಳನ್ನ ನೋಡಿ 2011 PSI ಪ್ರಶ್ನೆ ಪತ್ರಿಕೆ ಒಳಗೆ ಕೇಳಿದಂತ ಪ್ರಶ್ನೆ ಇದು. 2011ರಲ್ಲಿ ಕೇಳಿದಂತ ಪ್ರಶ್ನೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. ಮೆನ್ಷನ್ ಅನ್ನೋ ಪದವನ್ನ ಈ ಸಂಕೇತದ ಮೂಲಕ ಬರೆಯಲಾಗಿದೆ. ಹಾಗಾದರೆ ಪ್ಯಾಟರ್ನ್ ಅನ್ನೋ ಪದವನ್ನ ಯಾವ ಸಂಕೇತದ ಮೂಲಕ ಬರೆಯಬಹುದು ಅಂತ ಕೇಳಿದಾರ. ಯಾವ ರೂಪದಲ್ಲಿ ಯಾವ ಸಂಕೇತದ ಮೂಲಕ ಬರೆಯಬಹುದು ಅಂತ ಕೇಳಿದಾರ. ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಇಲ್ಲಿ ಏನನ್ನ ಇಲ್ಲಿ ಕೊಟ್ಟಿದಾರ ಅಂತ ನೋಡೋಣ ಅಂತ. ಏನ್ ಕೊಟ್ಟಿದಾರ? ಮೆನ್ಷನ್ ಅನ್ನುವ ಪದವನ್ನ. ಮೆನ್ಷನ್ MN ಮೆನ್ಷನ್ ಅಂತಂದ್ರ ಫಸ್ಟ್ ಪದವನ್ನ ಹೆಂಗ್ ಕೊಟ್ಟಾರ ಅಂದ್ರ +1 ಮಾಡಿದ್ದಾರೆ. +1 ಮಾಡ್ಯಾರ. ಆಮೇಲೆ E to E N ಸೇಮ್ ಐತೆ. ಇಲ್ಲಿ N ಇಲ್ಲಿಂದ ಇದನ್ನ ಬಿಡ್ರಿ. ಈಗ ಇದು ಇಲ್ಲಿ ಮುಗೀತು, ಇದಿಷ್ಟು ಮುಗೀತು. ಇಲ್ಲಿರುವಂತ ಸಂಬಂಧವನ್ನ ಪತ್ತೆ ಮಾಡ್ತಾ ಇದೀವಿ. ಇಲ್ಲಿರುವಂತ ಸಂಬಂಧ ಲಿಂಕ್ ಶೇರ್ ಮಾಡ್ರಿ ಅಂತೆಲ್ಲ. ಇಲ್ಲಿ ಲಿಂಕ್ ಟು ಲಿಂಕ್ ಇರುತ್ತೆ, ಚೈನ್ ಲಿಂಕ್ ಇದೆ. ಸೊ ಹಾಗಾದರೆ ಇ ಮತ್ತು ಈ ಕಡೆ ಬರ್ದಾರ, 2 ಅಕ್ಷರ ಬದಲು ಮಾಡ್ಯಾರೆ. ಆಮೇಲೆ ಇಲ್ಲಿ ಟಿ ಐತೆ, ಇಲ್ಲಿ ಟಿ ಐತೆ, ಇಲ್ಲಿ ಓ ಐತೆ, ಇಲ್ಲಿ ಓ ಐತೆ. ಹೌದಾ? ಇಷ್ಟ ಐತೆ. ಎಷ್ಟು ಸಿಂಪಲ್ ಆಗೈತೆ ನೋಡ. ಏನು ಕೊಟ್ಟಾರು? P2 +1 ಅಂದಾರ. P2 Q ಆಗುತ್ತೆ. ಏನ ಈ ಕಡೆ ಬರ್ದಾರ, ಇಲ್ಲಿ ಬರ್ದಾರಲ್ಲ, ಇಲ್ಲಿ ಲಿಂಕ್, ಇಲ್ಲಿ ಸಂಬಂಧವನ್ನ
ಇಲ್ಲಿ ಟಿ ಬರುತ್ತೆ, ಇಲ್ಲಿ ಎ ಬರುತ್ತೆ, ಮುಂದೆ ಇಲ್ಲಿ ಇ ಬರುತ್ತೆ, ಇಲ್ಲಿ ಟಿ ಬರುತ್ತೆ, ನಂತರ ಇಲ್ಲಿ ಆರ್ ಬರುತ್ತೆ, ಇಲ್ಲಿ ಎನ್ ಬರುತ್ತೆ. ಕ್ಯೂ ಟಿ ಎ ನೋಡೋಣ. ಕ್ಯೂ ಪಿ ಓ ಮೈನಸ್ ಎಲ್ ಮೈನಸ್ ಐತಲ್ಲ ಇದು. ಓ ಸಾರಿ 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 ಸರಿ ಒನ್ ಸೆಕೆಂಡ್. -1 ಮಾಡಿದ್ದಾರೆ. ಇಲ್ಲಿ -1 ಆದಾಗ -1 ಆಗ್ಬೇಕಿದು. ಎಷ್ಟು ಗಮನ ಇಟ್ಬಿಡಿಸಿದ್ರು ಮಿಸ್ಟೇಕ್ಸ್ ಬರ್ತಿದೆ ಅಂದ್ರೆ ಎಷ್ಟು ಕಾಂಪ್ಲಿಕೇಟ್ ಆಗಿದೆ. -1 ಆಗಿದೆ. ಓ ಟಿ ಎ ಇ ಟಿ ಎನ್ ಆರ್ ಅಂತೇಳಿ ಈಗ ಆನ್ಸರ್ ಬರುತ್ತಾ? ಓ ಟಿ ಎ ಇ ಟಿ ಎನ್ ಆರ್. ಸಿ is the right answer. C is the right answer. Question number 5. C is the right answer. Let us move to the next question. ನೋಡೋಣಂತ. ಮ್ಯಾನ್ ಎಂಬ ಸಂಕೇತವನ್ನ LDM ಅಂತ ಬರ್ದಾರೆ. DOG ಡಾಗ್ ಅಂದ್ರೆ ನಾಯಿ, ಮ್ಯಾನ್ ಅಂದ್ರೆ ಮನುಷ್ಯ. ಈ ಪದವನ್ನ ಹಿಂಗ್ ಬರ್ದಾರಂತಂದ್ರೆ ಹೆಂಗ್ ಬರಿಬೇಕು? ನಾವ DOG ಡಾಗ್ ಅನ್ನ ಇಲ್ಲಿರುವಂತ ಸಂಬಂಧ ಏನು, ಇಲ್ಲಿರುವಂತ ಲಿಂಕ್ ಏನು, ಸಂಬಂಧವನ್ನ ಕಂಡುಹಿಡಿಯೋಣ. ಮೊದಲನೆಯ ತಲೆಮಾರಿನ ಸಂಬಂಧ ಹೀಗಿದೆ, ಎರಡನೆಯ ತಲೆಮಾರಿನ ಸಂಬಂಧವನ್ನ ತಿಳ್ಕೊಳ್ಳಂತ ಏನ್ ಕೊಟ್ಟಾರ? ಏನ್ ಕೊಟ್ಟಿದ್ದಾರೆ? ಇದು RSI 2015ರಲ್ಲಿ ಕೇಳಿದಂತ ಪ್ರಶ್ನೆ. RSI PSI 2015ರಲ್ಲಿ ಕೇಳಿದಂತ ಪ್ರಶ್ನೆ. ಇಲ್ಲಿರುವಂತಹ ಸಂಬಂಧವೇನು? LM ಬರುತ್ತಲ್ಲ, ಹಂಗಾದ್ರೆ -1 DE ಅಂತಂದ್ರ ಇದು ಮುಂದೈತೆ, ಇದು ಹಿಂದೈತೆ. MN -1 ನಮಗ -1 ಇಲ್ಲಿ -1 ಇಲ್ಲಿ -1 ಇಲ್ಲಿರುವಂತ ಸಂಬಂಧ ಏನು? -1 ಆಯ್ತು. ಇದಕ್ಕೆ ನಾನು ಸಂಬಂಧ ಅಂದ್ರೆ ಲಿಂಕ್ ಐತೆ. ಇಲ್ಲಿ ಇರುವಂತ ಡಿಫ್ರೆನ್ಸ್ ಏನನ್ನು ಕಂಡಿದ್ದೀವಿ, ಡಿಫ್ರೆನ್ಸ್ ಆಯ್ತಾ. ಇಲ್ಲಿರುವಂತ ವ್ಯತ್ಯಾಸವೇನು ಅಂತ ಕಂಡಿದ್ದೀವಿ. ಇನ್ನ ಸಿ ಬರುತ್ತೆ, ಇದಕ್ಕೆ -1 ಅಂದ್ರೆ ಸಿ ಬರುತ್ತೆ, ಓ ಅಂತಂದ್ರೆ ಪಿ ಬರುತ್ತೆ, ಜಿ ಅಂತಂದ್ರೆ ಎಫ್ ಬರುತ್ತೆ. ಕರೆಕ್ಟಾ? ಇಲ್ಲ, ಪಿ ಅಲ್ಲ, ಇದು ಎನ್ ಬರುತ್ತೆ. ಇಲ್ಲಿ MNO ಎನ್ ಆದ್ಮೇಲೆ ಓ ಬರುತ್ತಲ್ಲ, ಸೊ ಹಾಗಾದ್ರೆ ಎಫ್ CNF. B is the right answer. B is the right answer. Let us move to the next one question. ಕಲ್ಕತ್ತಾ ಅನ್ನೋದನ್ನ ಈ ಸಂಕೇತದ ಮೂಲಕ ಬರೆದವ್ರೆ. ಇನ್ನ ಕರ್ನಾಟಕ ಅನ್ನೋ ಪದವನ್ನ ಯಾವ ಸಂಕೇತದ ಮೂಲಕ ಬರಿಬಹುದು ಅಂತ ಕೇಳಿದಾರ. ಕರ್ನಾಟಕವನ್ನ ಸಂಕೇತ ಯಾವುದು ಅಂತ ಕೇಳಿದಾರ. ಇಲ್ಲಿರುವಂತ ಸಂಬಂಧ ಮತ್ತೆ ಅದೇ ಸಂಬಂಧವೇನು? ಇಲ್ಲಿರುವಂತ ಸಂಕೇತವನ್ನ ಸಂಬಂಧ ಕಂಡುಹಿಡಬೇಕು. ಆಮೇಲೆ ನಮಗ ಮುಂದಿನ ಆನ್ಸರ್ ಗೊತ್ತಾಗುತ್ತೆ. ನಾನು ಈ ರೀತಿಯಾಗಿ ಬರ್ಕೊಂಡಿನಿ, ನನಗ ಈಸಿಲಿ ಗೊತ್ತಾಗ್ತಾ ಐತೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರ ಇಲ್ಲಿ ಕ್ರಾಸ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಕ್ರಾಸ್ ಮಾಡಿದ್ದಾರೆ. ಹೌದಾ? ಕ್ರಾಸ್ ಮಾಡಿದ್ದಾರೆ ಈಸಿಯಾಗಿ. ಎ ಬರ್ತಾರೆ, ಸಿ LL UU TT ಎ. ಹೌದಾ? ಹಾಗಾದ್ರೆ ನಾವು ಇಲ್ಲಿ ಕ್ರಾಸ್ ಮಾಡೋಣಂತ. ಇಲ್ಲಿರುವಂತ ಸಂಬಂಧ ಏನಾಯ್ತಪ್ಪ? ಇಲ್ಲಿ AKRNATAK TAK. B is the right answer. B is the right answer. Let us move to the next one question. ಸ್ಟೋವ್ ಅನ್ನೋದನ್ನ ಈ ರೀತಿಯಾಗಿ ಬರ್ದವ್ರೆ, ಕ್ಯಾಂಡಲ್ ಅನ್ನೋದನ್ನ ಈ ರೀತಿಯಾಗಿ ಬರ್ದವ್ರೆ. ಹಾಗಾದ್ರೆ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ಬರ್ದಿದ್ದಾರೆ, ಯಾವ ಸಂಕೇತದ ಮೂಲಕ ಬರೀಬಹುದು ಅಂತ ಕೇಳಿದಾರ. ಇಲ್ಲಿ ಯಾವ ರೀತಿ ಬರೀಬಹುದು ಅಂತ, ಯಾವ ರೀತಿ ಸಂಕೇತದ ಮೂಲಕ ಬರೆಯಬಹುದು ಅಂತ. ಓಕೆ, ಇನ್ನ ನೋಡೋಣ ಅಂತ. ಇಲ್ಲಿ ಏನ್ ಮಾಡಿದ್ದಾರೆ ಇವರು? ಸಿಂಪಲ್ ಆಗಿ ಹಿಂಗ್ ಬರ್ಕೊಂಡಾಗ ನಮ್ಗ ಹಿಂಗ್ ಬರ್ಕೊಳದ್ ಬಿಡ. ಒಂದ್ಸಲ ಬರ್ಕೊಂಡ್ಬಿಡ್ರಿ, ಸ್ವಲ್ಪ ಟೈಮ್ ಲೆಂತಿ ಅನಿಸುತ್ತೆ, ಬಟ್ ಬರ್ಕೊಂಡಾಗ ಗೊತ್ತಾಗುತ್ತೆ ನಮ್ಗೆ
ಇಲ್ಲಿ ಮೊದಲನೇ ತಲೆಮಾರ ಮತ್ತು ಇದು 2ನೇ ತಲೆಮಾರ, ಇದು 3ನೇ ತಲೆಮಾರ. ಇಲ್ಲಿರುವಂಥ 1ನೇ ತಲೆಮಾರವಾಗಿರುವಂಥ ಸಂಬಂಧವೇನು, 1 ಮತ್ತು 2ರಲ್ಲಿರುವಂಥ ಸಂಬಂಧ ಗೊತ್ತಾದ್ರೆ ನಮಗೆ 3ನೇದಲ್ಲಿರುವಂಥ ಸಂಬಂಧ ಗೊತ್ತಾಗುತ್ತಾ ಅಂತೇಳಿ ಸಿಂಪಲ್ ಆಗಿ ನೋಡ್ರಿ. ಇಲ್ಲಿ ಎಸ್ ಇಲ್ಲಿ ಬರ್ದವ್ರೆ, ಟಿ ಉಲ್ಟಾ ಬರ್ಕೊಂಬಂದವ್ರಿ. ಆಯ್ತಾ? ಇಲ್ಲಿ ಸಿ ಬರ್ದವ್ರೆ, ಇಲ್ಲಿ ಇ ಬರ್ದವ್ರೆ, ಎನ್, ಇಲ್ಲಿ ಎಲ್, ಇದು ಡಿ ಡಿ ಅಂದ್ರೆ ಕ್ರಾಸ್ ಬರ್ದವ್ರೆ ಅಂತಂದಾಗ ನಾವು ಉಲ್ಟಾ ಬರ್ದ್ಬಿಡೋಣ. ಇದನ್ನು ಆರ್ ಒ ಪಿ ಇ ಆರ್ ಉಲ್ಟಾ ಬರ್ದ್ರೆ ಟಿ ಈ ಕಡೆ ಬಂತು, ಆರ್ ಇಲ್ಲಿ ಬಂತು, ಓ ಇಲ್ಲಿ ಬಂತು, ಪಿ ಇಲ್ಲಿ ಬಂತು, ಇ ಇಲ್ಲಿ ಬಂತು, ಆರ್ ಇಲ್ಲಿ ಬಂತು. ಅಂದ್ರೆ ಟಿ ಓ ಟಿ ಆರ್ ಓ ಪಿ ಇ ಆರ್. ಸಿ is the right answer. C is the right answer. Let us move to the next one question. ಕ್ವಶನ್ ನಂಬರ್ 11ನೇ ಕ್ವಶನ್. ಬ್ಯಾಟ್ ಅನ್ನೋ ಪದವನ್ನ 23 ಇಲ್ಲಿ ಬರ್ದಾರೆ. ಕ್ಯಾಟ್ ಅನ್ನೋದ 23 ಇಲ್ಲಿ ನಡಬಾರ್ಕ್ ಇದು ಬರಬಾರ್ದಾಗಿತ್ತು, ಬಂದಿದೆ, ತಪ್ಪಾಗಿದೆ. ಇದು ಏನ್ ಕೊಟ್ಟಾರ? ಬ್ಯಾಟ್ ಅನ್ನೋ ಪದವನ್ನ 23 ಸಂಕೇತ ಮೂಲಕ ಬರ್ದಾರೆ, ಕ್ಯಾಟ್ ಅನ್ನೋದು 24 ಬರ್ದಾರೆ. ಹಾಗಾದರೆ ಬಾಲ್ ಅನ್ನೋ ಪದವನ್ನ ಹೆಂಗ್ ಬರಿಬಹುದು ಅಂತೇಳಿ ಫಸ್ಟ್ ನಾನು ABCD ಬರ್ತಿದ್ದೆ. ಬಿಕ್ ಒಂದು ಸಂಕೇತ ಕೊಟ್ಟಿದ್ದೆ, ಅದಕ್ಕೆ 2 ಅನ್ಕೋಬಹುದು. ಎ ಅಲ್ಫಾಬೆಟ್ ಒಳಗೆ 2ನೇ ಸಂಖ್ಯೆ ಇದೆ, ಎ 1 ಇದೆ, ಟಿ ಅಂತಂದ್ರೆ 20 ಇದೆ. ಹೌದಾ? ಇವೆಲ್ಲವನ್ನ ಕೂಡಿಸಿದರೆ ನಮಗೆ ಎಷ್ಟಾಗುತ್ತೆ? 23 ಆಗುತ್ತದೆ. ಇನ್ನು ಕ್ಯಾಟ್ 3 ಐತೆ, ಎ ಅಂತರ 1 ಐತೆ, ಟಿ 20 ಐತೆ. ಹಾಗಾದರೆ ಒಟ್ಟು ಸೇರಿದರೆ 24 ಆಗುತ್ತದೆ. ಬಿ ಅಂದ್ರೆ 2 ಐತೆ, ಎ ಅಂತಂದ್ರೆ ಎಷ್ಟೈತೆ? 1 ಐತೆ, ಎಲ್ ಅಂತ ಎಷ್ಟೈತೆ? ಎಲ್ ಅಂದ್ರೆ ಎಷ್ಟೈತೆ ನೋಡೋಣಂತ. ಎಲ್ ಅಂತಂದ್ರೆ ಎಷ್ಟಿದೆ ಅಂತ ಹೇಳ್ತಾರೆ ಯಾರಾದರೂ? ಎಂ ಅಂದ್ರೆ 13, ಎಲ್ ಅಂದ್ರೆ 12 ಆಗುತ್ತಾ? ನಂದ ಪದ ಮಲ್ಲಿಕಾರ್ಜುನ ಇದೆಯಲ್ಲ, ಎಂ ಕ್ಯಾಪಿಟಲ್ ಅಕ್ಷರ ಇದೆ, ನಂದು ನೆನಪಿಟ್ಟಿದ್ದೀನಿ. ಎಂ ಅಂದ್ರೆ 13 ಅಂದಂಗ, ಎಲ್ ಅಂದ್ರೆ 12, ಈ ಎಲ್ ಅಂದ್ರೆ 12. ಇಲ್ಲಿ ಎಲ್ಲವನ್ನ ಕೂಡ್ಸೋಣಂತ. 12 24, 24 ಪ್ಲಸ್ 1 25, 25 ಪ್ಲಸ್ 2 27. ಈ ಪದವನ್ನ ಯಾವ ರೀತಿಯಾಗಿ ಬರ್ಬೋದು ಅಂತ 27 ಸಂಖ್ಯೆದ ಮೂಲಕ ಬರ್ತಿದ್ದಾರೆ. ಎ ಇಸ್ ರೈಟ್ ಆನ್ಸರ್. ಎ ಇಸ್ ರೈಟ್ ಆನ್ಸರ್. ಮದ್ರಾಸ್ ಪದವನ್ನ ಹಿಂಗ ಬರ್ದಾರೆ. ಇನ್ನು ಬಾಂಬೆ ಪದವನ್ನ ಹೆಂಗ ಬರಿಬಹುದು ಅಂತೇಳಿ ಇವೆಲ್ಲ ಕಮ್ಯುನಿಕೇಟಿಂಗ್ ಇರ್ತಾವ, ಒಂದು ಸಂಕೇತದ ಮೂಲಕ ಬರೀತಾರೆ. ನಮ್ಮ ಪೊಲೀಸ್ ಇಲಾಖೆಯು ಸಹ ಒಂದಿಷ್ಟು ಸೈನ್ ಅನ್ನ ಯೂಸ್ ಮಾಡ್ತೀವಿ. ಹಲವಾರು ಬಾರಿ ಕೇಳಿದ್ದಾರೆ. PSIಗೆ ಏನಂತ ಕರೀತಾರೆ? PSIಗೆ ಅಂದರೆ ವಾಕಿ ಅಂತ ಕರೀತಾರೆ, ವಾಕಿ ಅಂತ ಕರೀತಾರೆ. ಇನ್ನು CPI ಅಥವಾ PI ಆರ್ PI ಅವ್ರಿಗೆ ಏನು ಕರೀತಾರೆ? ಚಾರ್ಲಿ ಅಂತ ಕರೀತಾರೆ. ಚಾರ್ಲಿ 777 ಅಂತಲ್ಲ, ಅದು ಪೊಲೀಸ್ ಇಲಾಖೆ ಒಂದು ಕೋಡು. ಇನ್ನು DYSP ಅವರಿಗೆ ಏನು ಕರೀತಾರೆ? DYSPಗೆ ಡೆಲ್ಟಾ ಅಂತ ಕರೀತಾರೆ, ಡೆಲ್ಟಾ. ಇನ್ನು SP ಅವ್ರಿಗೆ ಏನಂತಾರ? ಮೈಕ್ 1 ಅಂತ ಕರೀತಾರೆ. ಇನ್ನು ಎಡಿಷನಲ್ SP ಅಂತ ಇರ್ತಾರಲ್ಲ, ಎಡಿಷನಲ್ SP ಇದ್ದವರಿಗೆ ಏನಂತ ಕರೀತಾರೆ ಅಂದ್ರೆ ಮೈಕ್ 2. ಇನ್ನು IGP ಇರ್ತಾರಲ್ಲ, IGP ಇದ್ದವರಿಗೆ ಫೋರ್ಸ್ 1 ರೇಂಜ್ ಪೋಲ್ ಅಂತ ಕರೀತಾರೆ, ರೇಂಜ್ ಪೋಲ್. ಇವು ಒಂದಿಷ್ಟು ಕೋಸೈನು ಸಾಕಷ್ಟು ಬಾರಿ ಪೊಲೀಸ್ ಎಕ್ಸಾಮ್ ಒಳಗ ಕೇಳಿದ್ದಾರೆ, ಇನ್ನೂ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಸಪ್ರೇಟ್ ಅದು ಯಾರು ಕ್ಲಾಸ್ ಬೇಕಾದ್ರೆ ಇವೊಂದಿಷ್ಟು ಕ್ವಶನ್ಸ್ ಅನ್ನ ಹೇಳೋಣಂತ. ಪೊಲೀಸ್ ಇಲಾಖೆ ನಾವು KSP ಒಳಗೆ ನಾವು ವರ್ಕ್ ಮಾಡೋದ್ರಿಂದ ಇಲ್ಲಿರುವಂತಹ ಒಂದಿಷ್ಟು ಎವಿಡೆನ್ಸ್ ಆಕ್ಟ್, BNS ಆಕ್ಟ್ಗಳ ಬಗ್ಗೆ, ಅಲ್ಲಿರುವಂಥ ಅತ್ಯಾಚಾರ ಅಥವಾ ಕೊಲೆ ದರೋಡೆ ಆದಾಗ ಯಾವ ಕೋಡನ್ನು ಬಳಸ್ತಾರೆ, FIR ಅಂತಂದ್ರೆ ಏನು, ಸಮನ್ಸ್ ಅಂದ್ರೆ ಏನು, ವಾರಂಟ್ ಅಂದ್ರೆ ಏನು, ಒಂದಿಷ್ಟು ಬಗ್ಗೆ ಅದರ ಬಗ್ಗೆ ಹೇಳೋಣ. ಸಾಕಷ್ಟು ಪೊಲೀಸ್ ಎಕ್ಸಾಮ್ ಅವು ಕಾಲ್ಫಾರ್ಮ್ ಆಗಲಿ, ಕಾಲ್ಫಾರ್ಮ್ ಆದ ಒಳಗೆ ನಾವು ಪೊಲೀಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ. ಹೌದಾ? ಅವು ಕೊಡೋಣಂತ. ಇವು ಇಲ್ಲಿ ಸಂಕೇತವನ್ನು ಬರಿತೀವಲ್ಲ, ನಮ್ಮಲ್ಲಿ ಪೊಲೀಸ್ ಇಲಾಖೆ ಒಳಗೆ ಈ ಸಂಕೇತವನ್ನು ಬಳಸ್ತಾರ. ಸಾಕಷ್ಟು ಬಾರಿ ಪೊಲೀಸ್ ಇಲಾಖೆ ಒಳಗೆ ಈ ಸಂಕೇತವನ್ನು ಕೇಳಿದ್ದಾರೆ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಅನ್ನ ಬಿಡಿಸೋಣ. ಮದ್ರಾಸ್ ಅನ್ನೋ ಪದವನ್ನ ಹಿಂಗ ಬರ್ದಾರ ಅಂತಂದ್ರ ಬಾಂಬೆ ಅನ್ನೋ ಪದವನ್ನ ಯಾವ ರೀತಿಯಾಗಿ ಬರಿಬಹುದು ಅಂತೇಳಿ ಇರುವಂತಹ ಲಿಂಕ್ ಅನ್ನ, ಸಂಬಂಧವನ್ನ ತಿಳ್ಕೊಳ್ಳೋಣ ನಾವು. ಸಂಬಂಧವನ್ನು ತಿಳ್ಕೊಳ್ಳೋಣ. ಇಲ್ಲಿರುವಂತಹ ಸಂಬಂಧ ಅಂತಂದ್ರೆ ಏನು? ಏನಿಲ್ಲ, ಎಂ ಆದ ನಂತರ ಎಂ, ಇಲ್ಲಿ D ಐತೆ, ಇಲ್ಲಿ R ಐತೆ, ಇವು ಸಂಬಂಧಗಳನ್ನು ತಿಳ್ಕೊಳ್ಳೋಣ.
ಎಮ್ ಆದ ನಂತರ ಏನೈತೆ +1 ಐತೆ, ಎ ಆದ್ಮೇಲೆ ಬಿ ಐತೆ +1 ಐತೆ, ಡಿ ಆದ್ಮೇಲೆ ಇ ಐತೆ +1 ಐತೆ, ಆರ್ ಆದ್ಮೇಲೆ +1 ಐತೆ, ಎಸ್ ಐತೆ, ಇಲ್ಲಿ ಎ ಆದ್ಮೇಲೆ 1 ಐತೆ, ಎಸ್ ಆದ್ಮೇಲೆ ಟಿ ಐತಿ. ಸೊ ಅವರು ಏನು ಭಾಳ ಇದು ಮಾಡಕ್ಕೆ ಹೋಗಿಲ್ಲ, ಜಾಸ್ತಿ ಕೊಡಕ್ಕೆ ಹೋಗಿಲ್ಲ, ನಮ್ಗೆ +1 ಮಾಡಂತ ಇದ್ದಾರೆ. ಏನಿಲ್ಲ +1 ಅಂತಂದ್ರೆ ಇದು 2016 ಪೊಲೀಸ್ ಎಕ್ಸಾಮ್ ಒಳಗೆ 2016 PC ಪೊಲೀಸ್ ಕಾನ್ಸ್ಟೇಬಲ್ ಒಳಗೆ ಕೇಳಿದಂಥ ಪ್ರಶ್ನೆ. ಬಿ ಆದ ನಂತರ ಸಿ ಐತೆ, ಓ ಆದಮೇಲೆ ಯಾವ ಪದ ಬರ್ತೈತೆ, ಓ ಆದಮೇಲೆ ಪಿ ಬರುತ್ತೆ, ಇಲ್ಲಿ ಎಮ್ ಆದ ನಂತರ ಎನ್ ಬರುತ್ತೆ, ಬಿ ಆದ ನಂತರ ಸಿ ಬರುತ್ತೆ, ಎ ಆದ ನಂತರ ಬಿ ಬರುತ್ತದೆ, ವೈ ಆದ ನಂತರ ಜೆಡ್ ಬರುತ್ತೆ. ಸೊ CPNCBZ ಅಂತೇಳಿ NPCBZ ಕೆಮಿಸ್ಟ್ರಿ, ಬಯಾಲಜಿ, ಜಿಯಾಲಜಿ ಅಂತೇಳಿ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣಂತ. ಮದರ್ ಅನ್ನೋ ಪದವನ್ನ ಹಿಂಗೆ ಬರ್ದವ್ರೆ, ಇನ್ನು ಆನ್ಸರ್ ಅನ್ನೋ ಪದವನ್ನ ಹೆಂಗ ಬರಿಬಹುದು, ಈ ಕೋಡನ್ನ ಬಳಸಿ ಯಾವ ರೀತಿಯಾಗಿ ಬಳಸಬಹುದು ಅಂತೇಳಿ. ಇಲ್ಲಿರುವಂತ ಸಂಬಂಧವನ್ನ ಕಂಡಿಡಿ. ಫಸ್ಟ್ ಏನು ಸಂಬಂಧ, ನಮಗ್ ಬೇಕಾಗಿರೋದು ಎರಡು ಪದದಲ್ಲಿರುವ ಸಂಕೇತದ ಸಂಬಂಧವೇನು ಅಂತ ಕೊಟ್ಟಾದ್ರೆ ನಾವು ಇದನ್ನ ಈಸಿಲಿ ಆಗಿ ಬರಿಬಹುದು. ನೀವು ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರ ಎಮ್ ಇಲ್ಲಿ ಓ ಕಾಮನ್ ಆಗಿ ಇಟ್ಟಿದ್ದಾರೆ, ನಂತರ ಇಲ್ಲಿ ಟಿ ಯು ಐತೆ, ಇಲ್ಲಿ ಎಚ್ ಐತೆ, ಇಲ್ಲಿ ಇ ಎಫ್ ಐತೆ, ಇಲ್ಲಿ ಆರ್ ಇಟ್ಟಾರ ಅಂತಂದ್ರ ನಮಗ ಕಾಮನ್ ಆಗಿ ಮೊದಲನೆಯ ಪದಕ್ಕೆ ಏನು ಮಾಡಿದಾರೆ ಅಂತಂದ್ರ ಪ್ಲಸ್ ಎರಡೆರಡು ಮಾಡಿರ್ತಾರೆ. ಇದಕ್ಕೆ ಮೊದಲನೇ ಪದನು 1 2 1 2 ಅನ್ಕೊಳ್ಳೋಣ. 1 2 1 2. ಸೊ 1 2 1 2 ಅನ್ಕೊಂಡಾಗ ಮೊದಲನೆಯ ಒಂದಕ್ಕೆ ಏನು ಮಾಡಿದಾರ +1, ಇದಕ್ಕೂ +1 ಮಾಡ್ಯಾರ, ಇನ್ನು +1 ಮಾಡಿದಾರ. ಓಕೆ, ಇದಕ್ಕೆ ಒಪ್ಕೋತೀರಿ ಅಂದ್ರೆ ನಮ್ಗೆ ನೆಕ್ಸ್ಟ್ ಏನು ಮಾಡ್ಬೇಕಂತ ನಾವು ಇಲ್ಲಿ ಬರೆದಾಗ ಇಲ್ಲಿ ಎರಡೆರಡು ಪದಗಳನ್ನ ಇಲ್ಲಿಗೆ 1, ಇಲ್ಲಿಗೆ 2 ಅನ್ಕೊಳ್ಳೋಣ. ಇಲ್ಲಿ +1 ಎದಕ್ಕೆ ಆಗ್ಬೇಕು, ಇದು ಮೊದಲನೇ ಪದ ಅನ್ಕೊಳ್ಳೋಣ. ಇದು 1, ಇದಕ್ಕೆ 1, ಇದು 2, ಇದು 1 2 1 2 1 2 ಫಾರ್ ದ 1 2 1 2 ಅನ್ಕೊಂಡಾಗ ಮೊದಲನೇ ಪದಕ್ಕೆ ಏನು ಅಂದಿದ್ದಾರೆ ಇವರು +1 ಮಾಡಿದ್ದಾರೆ. ಇಲ್ಲಿ +1 ಐತೆ. ಇದು PSI 2016ರಲ್ಲಿ ಕೇಳಿದಂಥ ಪ್ರಶ್ನೆ. PSI ಪ್ರಶ್ನೆ ಪತ್ರಿಕೆ 2016ರಲ್ಲಿ ಕೇಳಿದಂಥ ಪ್ರಶ್ನೆ. +1 ಅಂದ್ರೆ ಆದ್ರೆ ಇಲ್ಲಿ n ಬರುತ್ತೆ. ಫಸ್ಟ್ ಇಲ್ಲಿ n, ಒಂದು ಸೆಕೆಂಡ್, ಇದು n, ಇಲ್ಲಿ ಬಿ ಬರುತ್ತೆ, ಎಸ್ ಇಲ್ಲಿ +1 ಮಾಡ್ಬೇಕು. ಇದಕ್ಕೆ ಎಸ್ ಟಿ ಬರ್ಬೇಕು, ಡಬ್ಲ್ಯೂ ಬರುತ್ತೆ. ಇನ್ನು ಇ ಅಂತಂದ್ರೆ ಆರ್ ಬರುತ್ತೆ, ಡಿ ಇಕ ಎಫ್ ಬರುತ್ತೆ. ಹಾಗಾದ್ರೆ BWTRF ಅಂತೇಳಿ. ಇಲ್ಲಿ ಡಬ್ಲ್ಯೂ ಎನ್, ಓಕೆ, ಎನ್ ಒಂದೈತಲ್ಲ, NBWTRF ಅಂದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿರುವಂಥದ್ದು ಡಿ, ಇಲ್ಲಿ ಲಿಂಕ್ ಇರೋದು DRF ಅಂತೇಳಿ. ಅರ್ಥ ಆಗಿದೆನಾ? ಇನ್ನು 14ನೇ ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದಾರೆ ಅಂತಂದ್ರೆ ಈಟ್ ಅನ್ನೋ ಪದವನ್ನ 318 ಆಗಿದೆ, ಚೇರ್ ಅನ್ನೋ ಪದವನ್ನ 24 15 6 ಐತೆ. ಇನ್ನು ಟೀಚರ್ ಅನ್ನೋ ಪದವನ್ನ ಹೆಂಗೆ ಬರಿಬೋದು ಅಂತ ಕೇಳಿದಾರ. ಲೆಟ್ ಅಸ್ ಸಾಲ್ವ್ ದಿಸ್ ಕ್ವೆಶ್ಚನ್. ಹೆಂಗೆ ಬರ್ದಾರ ಅಂತಂದ್ರೆ 315 ಅಂತ 18 ಐತೆ, ಚೇರ್ ಅನ್ನೋ ಪದವನ್ನ 24 1 56 ಐತೆ. ಹಾಗಾದ್ರೆ ಇವಕ್ಕೆ ಒಂದೊಂದು ಸಂಖ್ಯೆ ಅಂದಂಗೆ ಇವು. ಈಕ 3 ಅಂದಾರೆ, ಏಕ 1 ಅಂದಾರೆ, ಟೀಕ 8 ಅಂದಾರೆ, ಚೇರ್ಕ 2 4 3 5 1 6 ಅಂತ ಬರ್ದಾರೆ. ಹಾಗಾದ್ರೆ ನಾವು ಬರ್ಕೊಳ್ಳಂತ ಇಲ್ಲಿ ಟಿ ಎಲ್ಲೈತೆ ಹುಡುಕಾಡೋದು. ಫಸ್ಟ್ ಟಿ ಅಂತಂದ್ರೆ ಇಲ್ಲೈತಿ. ಟಿ ಕೊಟ್ಟಂತ ಸಂಖ್ಯೆ ಎಷ್ಟು? 8. ಇನ್ನ ಎ ಇಲ್ಲೈತೆ, ಎ 1 ಐತೆ, ಇಲ್ಲಿ 1 ಬರ್ಕೊಳ್ಳು.
ಸಿ ಎಲ್ಲೈತೆ, ಸಿ ಇಲ್ಲೈತೆ. ಹಾಗಾದ್ರೆ ಸಿ ಕೇಟ್ ಕೊಟ್ಟಾರೆ, 2 ಕೊಟ್ಟಾರೆ. ಈ ಪದ ಮತ್ತ ಈಗ 3 ಕೊಟ್ಟಾರೆ, 3 ಕೊಟ್ಟಾರೆ. ನಂತರ ಎಚ್ ಎಲ್ಲೈತೆ, ಎಚ್ ಇಲ್ಲೈತೆ. ಎಚ್ ಅಂದ್ರೆ ಇಲ್ಲಿ 4 ಐತೆ, ಎಚ್ಕ 4 ಬರ್ಕೊಳ್ಳೋಣ. ನಂತರ ಈ ಉಳಿತೈತೆ, ಈಗ ಏನೈತೆ ಇಲ್ಲಿ 3 ಐತೆ, 3. ನಂತರ 6 ಐತೆ, ಇಲ್ಲಿ 6 ಐತೆ, ಇಲ್ಲಿ 6 ಐತೆ, 6 ಐತೆ. ಅಂದ್ರೆ 8 3 1 2 4 3 6. 831 243 6, 243 831 243 6. ಹೌದಾ? ಇಲ್ಲೈತೆ ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ನಮಗೆ ಸಿಗುವಂತ ಆನ್ಸರು ಸಿ ಇಸ್ ದ ರೈಟ್ ಆನ್ಸರ್. ಎಕ್ಸ್ಪರ್ಟ್ ಪದವನ್ನ ಈ ಸಂಕೇತದ ಮೂಲಕ ಬರ್ದಾರ. ಹಂಗಾರ ಫಾರಿನ್ ಅನ್ನೋ ಪದವನ್ನ ಯಾವ ರೀತಿಯಾಗಿ ಬರಿಬಹುದು ಅಂತ ಕೇಳಿದಾರ. ಇಲ್ಲಿರುವಂತಹ ಸಂಬಂಧವನ್ನ ಮೊದಲ ಕಂಡುಹಿಡ್ಕೊಳ್ಳೋಣ. ಎಕ್ಸ್ಪರ್ಟ್ ಪದವನ್ನ ಹಿಂಗ್ ಕೊಟ್ಟಾರ. ಇದನ್ನ ಏನೈತೆ ಅಂದ್ರೆ ಇ ಎಫ್ ಜಿ ಎಕ್ಸ್ ವೈ ಝೆಡ್ ಪಿ ಪಿ ಓ ಆರ್ ಓ ಪಿ ಕ್ಯೂ ಪಿ ಕ್ಯೂ ಆರ್ ಆರ್ ಎಸ್ ಟಿ ಟಿ ಯು ಪಿ ಅಂತಂದ್ರ ಇಲ್ಲಿರುವಂತಹ ಸಂಬಂಧ ಏನೈತೆ ಅಂದ್ರೆ +2 ಐತೆ. +2 +2 +2 +2. ಇಲ್ಲಿರುವಂತಹ ಸಂಬಂಧ ಏನೈತೆ ನಮಗ +2 ಐತಿ. ಹಾಗಾದ್ರೆ ಎಲ್ಲಾ ಪದಗಳಿಗೆ +2 ಮಾಡಿದ್ರೆ ಮುಂದಿನ ಸಂಖ್ಯೆ ಯಾವುದು ಅಂತೇಳಿ. +2 ಮಾಡಿದ್ರೆ ಮುಂದಿನ ಸಂಖ್ಯೆ ಯಾವುದು ಅಂತೇಳಿ. +2 +2 +2 +2 ಎಲ್ಲಕ್ಕೂ +2 ಮಾಡೋಣಂತ. ಎಫ್ ಆದ ಎರಡನೇ ಅಕ್ಷರ ಯಾವುದು? ಎಚ್. ನಂತರ ಓ ಪಿ ಕ್ಯೂ ಆರ್ ಎಸ್ ಟಿ. ನೆಕ್ಸ್ಟ್ ಜಿ ಎಚ್ ಐ ಐ ಜೆ ಕೆ. ನಂತರ ಇ ಎಫ್ ಜಿ. ನಂತರ ಎನ್ ಪಿ ಎನ್ ಓ ಪಿ. ಅಂದ್ರೆ ನಮಗ ಇರುವಂತ ಕೋಡ್ ಸಿಕ್ತು ಎಚ್ ಕ್ಯೂ ಟಿ ಐ ಕೆ ಜಿ ಪಿ. ಎಚ್ ಕ್ಯೂ ಟಿ ಐ. ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. 15 ಕ್ವಶನ್ ನಂಬರ್ 15. 15 ಕ್ವಶನ್ಗೂ ಡಿ ಇಸ್ ದ ರೈಟ್ ಆನ್ಸರ್. ಇನ್ನ ವಾಟರ್ ಪದವನ್ನ ಹಿಂಗ್ ಕೊಟ್ಟವ್ರೆ. ಇನ್ನ ಬ್ರಿಕ್ಸ್ ಪದವನ್ನ ಹಿಂಗಾಗಿದೆ. KPSC ಪದವನ್ನ ಹೆಂಗ್ ಬರಿಬಹುದು ಅಂತ ಕೇಳಿದಾರ. ಅಂದ್ರೆ ಇಲ್ಲಿ ಏನ್ ಕೊಟ್ಟಿದಾರ ಅಂತಂದ್ರ W25 ಕೆ ಎ 3 ಟಿ 22 ಇ 7 ಆರ್ ಅಂದ್ರೆ 20 ಅಂದ್ರೆ ಕೆ ಬಿ ಅಂತಂದ್ರ 4 ಆರ್ ಅಂದ್ರೆ 20 ಐ ಅಂದ್ರೆ 11 ಸಿ ಅಂದ್ರೆ 5 ಕೆ ಅಂದ್ರೆ 13 ಐತೆ. ನಮಗ ಇಲ್ಲೇ ಸೆಲೆಕ್ಟ್ ಮಾಡ್ಕೋದು. ಇಲ್ಲಿ ಕೊಟ್ಟಿರುವಂತಹ ಪದದಲ್ಲಿನೇ ನಮಗ ಕೆಳಗಿನ ಪದಗಳು ಇದಾವ ಅಂತೇಳಿ ಇಲ್ಲಿ ಕೊಟ್ಟಿರುವಂತಹ ಪದವನ್ನು ಯಾವ್ಯಾವ ಇದಾವ ಅಂತೇಳಿ ನೋಡೋಣ ಅಂತೇಳಿ. ಕೆ ಅಂತಂದ್ರ 13 ಐತೆ. ಕೆ 13 ಅಂತಂದ್ರ ನಮಗ ಎ 3ನೇ ಪದದಿಂದ ಚಾಲು ಆಗೈತೆ. ಬಿ 4 ಕೊಟ್ಟವ್ರೆ ಅಂತಂದ್ರ ನಮಗ 1 2 3 4 5 6 7 8 ಐತಲ್ಲ. ಹಿಂಗ 1ನೇ ನಂಬರು 5 ಸೆಕೆಂಡ್ ನಾನು ಹೆಂಗೆ ಹೇಳ್ತೀನಿ ಅಂದ್ರೆ ಇದನ್ನ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಐತಲ್ಲ. ನಾವು ಅವ್ರು ಏನು ಕೊಟ್ಟಾರ ಅಂತಂದ್ರ ಎನ ನೀವು 3ನೇ ಪದ ಅನ್ಕೋರಿ ಅಂತೇಳಿ, ಬಿ ಅನ್ನ ನೀವು 4 ಅನ್ಕೋರಿ, ಸಿ ಅನ್ನ 5 ಅನ್ಕೋರಿ, ಡಿ ಅನ್ನ 6 ಅನ್ಕೊಳ್ಳಿ, ಇ ಅಂತಂದ್ರ 7 ಅನ್ಕೊಳ್ಳಿ, ಇದನ್ನ ಎಫ್ ಅಂದ್ರೆ 8 ಅನ್ಕೊಳ್ಳಿ. ಹಿಂಗ 2 ಪದವನ್ನ ಬಿಟ್ಟ 3ನೇ ಪದದಿಂದ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಓ ಹಂಗಾದಾಗ ಕೆ ಅನ್ನೋದನ್ನ 13ನೇ ಪದ ಬರ್ದಾರೆ. ಕೆ 13 ಕೊಟ್ಟವ್ರೆ. ಸಿ ಅಂತಂದ್ರೆ ಎಷ್ಟು? ಸಿ ನಮಗ್ ಗೊತ್ತಿಲ್ಲ. ಇಲ್ಲಿ 5 ಬಂದೈತೆ. ಸಿ ಅಂತಾರ 5 ಐತೆ ನೋಡ್ರಿ ಇಲ್ಲಿ.
ಆರ್ ಅಂತಂದ್ರೆ 20 ಐತೆ. ಆರ್ ಅಂದ್ರೆ 20. ನಮಗ ಪಿ ಹಿಂದಿನ ಪದ ಗೊತ್ತಿಲ್ಲ. ಪಿ ಕ್ಯೂ ಆರ್. ಇಲ್ಲಿ ಆರ್ ಅಂದ್ರೆ 20 ಐತೆ, ಇದು 19 ಆಗುತ್ತೆ, ಇದು 18 ಆಗುತ್ತೆ. ಅಂದ್ರೆ ಇದು 18 ಆಗುತ್ತೆ. ಇನ್ನ ಎಸ್ ಪದ ಒಂದು ಬೇಕಲ್ಲ, ಎಸ್ ಗೊತ್ತಿಲ್ಲ ನಮಗ. ಪಿ ಕ್ಯೂ ಆರ್ ಎಸ್ ಅಂದ್ರೆ 21. ಇನ್ನ ನಂತರ ಇಲ್ಲಿ ಹುಡುಕ್ಯಾರ ನಾವು ಏನ್ ಕೊಟ್ಟಾರ, ಇಲ್ಲಿ ನಮಗ್ ಗೊತ್ತಾಗಬೇಕಲ್ಲ. 13, 18, 21, 5. ಹೌದಾ? ಎಷ್ಟು ಟ್ರಿಕ್ಸ್ ಐತೆ ನೋಡ್ರಿ. ಇಲ್ಲಿ ಸ್ವಲ್ಪ ಗಮನ ಬಿಟ್ಟು ನೋಡಿದರೆ ಯಾವ ಪ್ರಶ್ನೆಯೂ ದೊಡ್ಡದಲ್ಲ, ಬಿಡಿಸ್ಬೋದು. ಬಟ್ ಡೇ ಬೈ ಡೇ ಮ್ಯಾಥಮೆಟಿಕ್ಸ್ ಅನ್ನ ಬಿಡಿಸಿರಬೇಕು. ನಮಗೆ ಅದರ ಬಗ್ಗೆ ನಾಲೆಜ್ ಇದ್ರೆ ಇಂಥ ಕ್ವಶನ್ಸ್ ಅನ್ನ ಬಿಡಿಸ್ಬೋದು. ಓಕೆ. ಇನ್ನ ಅಪಿಯರ್ ಅನ್ನೋ ಪದವನ್ನ ಹಿಂಗೆ ಬರೆದಾರೆ. ಪ್ರಾವಿಡೆನ್ಸ್ ಅಂತಂದ್ರೆ ಹೆಂಗೆ ಬರಿಬಹುದು ಅಂತ ಕೇಳಿದಾರೆ. ಈ ಪದವನ್ನ ಯಾವ ಸಂಕೇತದ ಮೂಲಕ ಬರಿಬಹುದು, ಹೆಂಗೆ ಬರಿಬಹುದು ಅಂತ ಕೇಳಿದಾರ. ಈ ಕ್ವಶನ್ಸ್ ನೋಡೋಣಂತ. ಅಪಿಯರ್ ಅನ್ನೋ ಪದವನ್ನ ಹಿಂಗೆ ಬರ್ದಾರಂತಂದ್ರೆ ಹಿಂಗೆ ಹೆಂಗೆ ಬರಿಬಹುದು ಅಂತ. ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಏನು ಮಾಡಿಲ್ಲ, ಅವರು ಕ್ರಾಸ್ ಮಾಡಿದ್ದಾರೆ. ಜಾಸ್ತಿ ಕ್ರಾಸ್ ಮಾಡಿದ್ದು ಇದಾವ ಅಂದಾಗ ಇಲ್ಲಿ ನಾವು ಎರಡೆರಡು ಸಂಖ್ಯೆಗಳನ್ನು ಬಿಡಿಸಿ ಅವುಗಳನ್ನ ಕ್ರಾಸ್ ಮಾಡೋದು. ಟೋಟಲ್ ಹೆಂಗಿದಾವ, ಇಲ್ಲಿ ಆರ್ ಬರುತ್ತ, ಪಿ ಬರುತ್ತ, ಫಿ ಬರುತ್ತ, ಓ ಬರುತ್ತ, ಡಿ ಬರುತ್ತ, ಐ ಬರುತ್ತ, ಇಲ್ಲಿ ಎನ್ ಬರುತ್ತ, ಇಲ್ಲಿ ಇ ಬರುತ್ತೆ, ಆನಂತರ ಇ ಬರುತ್ತೆ, ಇಲ್ಲಿ ಸಿ ಬರುತ್ತೆ. ಸಿ ಇಸ್ ದ ರೈಟ್ ಆನ್ಸರ್. ಪಿ ಆರ್ ಪಿ ವಿ ಓ ಡಿ ಐ ಎನ್ ಡಬಲ್ ಇ ಸಿ. ಓಕೆ, ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಇರುವಂತ ಸಂಬಂಧ ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ರಾಸ್ ಮಾಡಿದ್ದಾರೆ ಇಲ್ಲಿ. ಓಕೆ, ಇದೊಂದು ಸಂಬಂಧ ಇಲ್ಲಿ. ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನಮ್ಮ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ಮುಂದಿನ ಕ್ಲಾಸ್ಗೆ ನೋಟಿಫೈ ಆಗಿರಿ. ಮತ್ತೆ ಹೊಸದೊಂದು ಚಾಪ್ಟರ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಕ್ಲಾಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.